ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಏರ್ ಇಂಡಿಯಾ ವಿಸ್ತಾರ ಮರ್ಜರ್. ಡಿಸ್ಕಷನ್ಸ್ ನಡೀತಾ ಇದೆ ಏರ್ ಇಂಡಿಯಾ ಹಾಗೂ ವಿಸ್ತಾರ ಏರ್ಲೈನ್ಸನ್ನು ಮರ್ಜ್ ಮಾಡಲಿಕ್ಕೆ. ಈ ಎರಡು ಕಂಪ್ನಿನೂ ಟಾಟಾ ಗ್ರೂಪ್ ಕಂಪ್ನೀಸು ಹಾಗೂ ಸದ್ಯಕ್ಕೆ ಸೆಪ್ರೇಟಾಗಿ ರನ್ ಮಾಡ್ತಾ ಇದ್ದಾರೆ ಕಂಪ್ನಿಯನ್ನು. ಸಿಂಗಾಪುರ್ ಏರ್ಲೈನ್ಸು ವಿಸ್ತಾರ ಏರ್ಲೈನ್ಸಲ್ಲಿ 49% ಸ್ಟೇಕ್ ಇಟ್ಕೊಂಡಿದ್ದಾರೆ. ಹಾಗೂ ಈ ಏರ್ ಇಂಡಿಯಾ ಹಾಗೂ ವಿಸ್ತಾರ ಏರ್ಲೈನ್ಸ್ ಬಿಟ್ಟು ಟಾಟಾ ಗ್ರೂಪ್ ಅವ್ರ ಹತ್ರ ಇನ್ನೊಂದು 2 ಏರ್ಲೈನ್ ಕಂಪ್ನೀಸ್ ಇದೆ. ಒಂದು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಇದೆ, ಇನ್ನೊಂದು ಏರ್ ಏಷ್ಯಾ ಇಂಡಿಯಾ ಇದೆ. ನ್ಯೂಸ್ ನಂಬರ್ 2, ಮೈಂಡ್ ಟ್ರೀ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸು ಜುಲೈ ಟು ಸೆಪ್ಟೆಂಬರ್ 2021 2586 ಕ್ರೋರ್ಸ್ ಇತ್ತು. ಜುಲೈ ಟು ಸೆಪ್ಟೆಂಬರ್ 2022 3400 ಕ್ರೋರ್ಸ್ ಆಗಿದೆ, 31% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 399 ಕೋಟಿ ಇದ್ದಿದ್ದು 509 ಕೋಟಿ ಆಗಿದೆ, 28% ಜಾಸ್ತಿ ಆಗಿದೆ. ಸೊ ಇದು ವೆರಿ ಗುಡ್ ರಿಸಲ್ಟ್ಸ್ ಕಂಪ್ನಿಗೆ, ಹಾಗೂ ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಜಾಸ್ತಿನೇ ಬಂದಿದೆ. ಹಾಗೂ ಅವರ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮು ಆರ್ಡರ್ ಬುಕ್ಕು ಅಂದರೆ ಕಾಂಟ್ರಾಕ್ಟ್ ಸಿಗೋದು ಸಾಫ್ಟ್ವೇರ್ ಮಾಡಲಿಕ್ಕೆ, ಆ ಆರ್ಡರ್ ಬುಕ್ಕು 8000 ಕ್ರೋರ್ಸ್ಗಿಂತ ಜಾಸ್ತಿ ಇತ್ತು ಫಸ್ಟ್ ಹಾಫ್ ಆಫ್ ದ ಇಯರಲ್ಲಿ. ನ್ಯೂಸ್ ನಂಬರ್ 3, US ಇನ್ಫ್ಲೇಷನ್ ಸ್ಟಿಲ್ ಹೈ. US ಇನ್ಫ್ಲೇಷನ್ ಫಿಗರ್ಸ್ ನಿನ್ನೆ ಅನೌನ್ಸ್ ಆಗಿತ್ತು, ಹಾಗೂ 8.2% ಬಂದಿದೆ ಸೆಪ್ಟೆಂಬರ್ 2022 ಕಂಪೇರ್ ಟು 8.3% ಇನ್ ಆಗಸ್ಟ್ 2022. ಇದೇನು ಇಂಡಿಕೇಶನ್ ಕೊಡ್ತಾ ಇದೆ ಅಂದರೆ, ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಮಾಡಿದ ಮೇಲೂ US ಫೆಡರಲ್ ರಿಸರ್ವ್ ಇನ್ನೂ ಇಂಪ್ಯಾಕ್ಟು ಇನ್ಫ್ಲೇಷನ್ ಮೇಲೆ ಬಿದ್ದಿಲ್ಲ, ಇನ್ಫ್ಲೇಷನ್ ಕಮ್ಮಿ ಆಗ್ತಾ ಇಲ್ಲ. ಇದರಿಂದ US ಫೆಡರಲ್ ರಿಸರ್ವ್ಗೆ ಇನ್ನೂ ಒಂದು ಎನ್ಕರೇಜ್ಮೆಂಟ್ ಸಿಗುತ್ತೆ. ಫರ್ದರ್ ಹೈಕ್ಸ್ ಮಾಡಿದರೆ ಆವಾಗ ಮಾತ್ರ ಇಫೆಕ್ಟ್ ಆಗ್ಬೋದು, ಇನ್ಫ್ಲೇಷನ್ ಕಮ್ಮಿ ಆಗ್ಬೋದು ಅಂತ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. MTNL ಗೌರ್ಮೆಂಟ್ ಟೆಲಿಕಾಂ ಕಂಪ್ನಿ, ಅವ್ರಿಗೆ ಪರ್ಮಿಷನ್ ಸಿಕ್ಕಿದೆ ಶೇರ್ ಹೋಲ್ಡರ್ಸಿಂದ 17,571 ಕ್ರೋರ್ಸನ್ನು ಬಾರೋ ಮಾಡಲಿಕ್ಕೆ ಬಾಂಡ್ಸ್ ಮುಖಾಂತರ, ಹಾಗೂ 35,000 ಕೋಟಿ ಬ್ಯಾಂಕ್ಸ್ ಮುಖಾಂತರ ಬಾರೋ ಮಾಡಲಿಕ್ಕಿದೆ. ಸೊ ಅವರ ನೆಟ್ವರ್ಕನ್ನು ಅವರು ಇನ್ನೂ ಇಂಪ್ರೂವ್ ಮಾಡ್ಬೋದು. ವರ್ಲ್ಡ್ ಬ್ಯಾಂಕು ಎಲ್ಲ ಕಂಟ್ರೀಸಿಗೆ ವಾರ್ನ್ ಮಾಡಿದೆ, ಗ್ಲೋಬಲ್ ಎಕಾನಮಿ ಆಲ್ಮೋಸ್ಟ್ ರಿಸೆಷನ್ ಹತ್ರ ಇದೆ ಅಂತ. ಹಾಗೂ ಟೊಯೋಟಾ ಇಂಡಿಯಾದ ಯೂನಿಟ್ಟು ನೆಟ್ ಪ್ರಾಫಿಟ್ಟು 519 ಕ್ರೋರ್ಸ್ ಬಂದಿದೆ 2021-22 ಕಂಪೇರ್ ಟು ಲಾಸ್ ಇನ್ ದ ಪ್ರೀವಿಯಸ್ ಇಯರು. ಹಾಗೂ ಲಾಸ್ಟ್ 4 ಇಯರ್ಸ್ ಕಂಪೇರ್ ಮಾಡಿದರೆ 2018 ಆದಮೇಲೆ ಇದೇ ಹೈಯೆಸ್ಟ್ ಪ್ರಾಫಿಟ್ ಬಂದಿದೆ ಈ ಕಂಪ್ನಿಗೆ. ನಾನು ಇವತ್ತು ಸಾಯಂಕಾಲ ಟ್ರಾವೆಲ್ ಮಾಡ್ತಾ ಇರ್ತೀನಿ, ಸೊ ಸ್ಟಾಕ್ ಮಾರ್ಕೆಟ್ ಅಪ್ಡೇಟನ್ನು ನಾನು ಅಪ್ಡೇಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಎನಿವೇ ಇವತ್ತು ಫ್ರೈಡೇ ಈವ್ನಿಂಗು, ಮತ್ತು ನಾನು ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಜೊತೆಗೆ ಬರ್ತೀನಿ. ನಮಸ್ಕಾರ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ.